ಈ ಕಡೆಯಿಂದ ನೀವು ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಇದೆ ಮತ್ತು ಲೇಟೆಸ್ಟ್ ಕೆಲವು ಅಪ್ಡೇಟ್ಸ್ಗಳು ಕೂಡ ಇದೆ. ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ವಿಷಯ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ನೆನ್ನೆ ಒಂದು ರಿಸಲ್ಟು ಕೂಡ ಬಂದಿದೆ ಮತ್ತು ಕಟ್ ಆಫ್ ಎಲ್ಲನೂ ಕೂಡ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಕೆಲವು ನೋಟಿಫಿಕೇಷನ್ ಕೂಡ ಬಂದಿದೆ. ಓಕೆನಾ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಒಂದು ಕನ್ಫ್ಯೂಷನ್ ಆಗಿದೆ ಏನಂದರೆ, ಫಸ್ಟು ಯೂಶ್ವಲಿ MCC ರಿಸಲ್ಟ್ ಬರಬೇಕು, ಆಮೇಲೆ ಸ್ಟೇಟ್ ರಿಸಲ್ಟ್ ಬರಬೇಕಾಗಿದ್ದು. ಆದರೆ ನಮಗೆ ಫಸ್ಟು ಇವಾಗ ಸ್ಟೇಟ್ ರಿಸಲ್ಟೇ ಬಂದಿದೆ, ಇನ್ನೂ MCC ರಿಸಲ್ಟ್ ಬಂದಿಲ್ಲ. ಹಾಗಾದರೆ ಇವಾಗ ನೆಕ್ಸ್ಟು ಸ್ಟೇಟ್ ರಿಸಲ್ಟ್ ಫೈನಲ್ ಏನಾದರೂ ಬಂದ್ಬಿಡುತ್ತಾ ನಾಳೆ ಅಂತ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇತ್ತು. ಅದ್ರ ಬಗ್ಗೆ ಅವರು ಕ್ಲಿಯರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಅಂತ ಏನು ಕೊಡ್ತಾ ಇರಲ್ಲ ಈ ವರ್ಷ, ಈ ರೀತಿ ಪ್ರತಿ ವರ್ಷವೂ ಕೂಡ ಇರಲಿಲ್ಲ. ಇದೆಲ್ಲ ಕೂಡ ಈ ವರ್ಷ ಚೇಂಜಸ್ ಆಗಿ ಇಂಪ್ಲಿಮೆಂಟ್ ಆಗಿ ಒಂದು ಪ್ರಾವಿಷನಲ್ ರಿಸಲ್ಟ್ನ ಕೊಡ್ತಾ ಇರೋ ಪ್ರತಿಯೊಂದು ರೌಂಡ್ಗೂ ಕೂಡ. ಯಾವ ವರ್ಷವೂ ಕೂಡ ಈ ರೀತಿ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಇರಲ್ಲ. ಅದಕ್ಕೋಸ್ಕರ ಏನಾಗಿದೆ ಅಂದರೆ ನಿಮಗೆ ಇಲ್ಲಿ ರಿಸಲ್ಟ್ ಬಂದ್ಬಿಟ್ಟು ಅರ್ಲಿಯರ್ ಆಗಿ ಬಂದಿದೆ. ಮತ್ತು ಇಲ್ಲಿ MCC ಕಡೆಯಿಂದ ಯಾವುದೇ ಥರದ ಒಂದು ರಿಸಲ್ಟ್ ಬಗ್ಗೆ ಇನ್ನೂ ಅಪ್ಡೇಟ್ ಆಗಿಲ್ಲ, ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಅಕಾರ್ಡಿಂಗ್ ಟು ಶೆಡ್ಯೂಲ್ ಪ್ರಕಾರ ನಮಗೆ 19th ರಿಸಲ್ಟ್ ಅಂತ ಹೇಳಿದರೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಟೈಮ್ ಯಾವುದೇ ಥರದ ಎಕ್ಸಾಕ್ಟ್ ಟೈಮ್ ಇಲ್ಲಿ ಮೆನ್ಷನ್ ಮಾಡಿಲ್ಲ MCC ಕಡೆಯಿಂದ, ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಮತ್ತು ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿರೋದೇನೆಂದರೆ, ಇಲ್ಲಿ 19th ಒಂದು ರಿಸಲ್ಟ್ ಬರುತ್ತೆ MCC ಶೆಡ್ಯೂಲ್ ಪ್ರಕಾರ ಆಲ್ ಇಂಡಿಯಾ ಕೌನ್ಸಿಲಿಂಗ್ದು ಅಂತ ಹೇಳಿದರೆ. ಓಕೆನಾ. ಮತ್ತು ಸಾಕಷ್ಟು ಜನ ಕನ್ಫ್ಯೂಷನ್ ಇತ್ತಲ್ಲ, ಇವಾಗ ನನಗೆ KL ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, MCCಯಲ್ಲೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ನಾನು ಏನು ಮಾಡಬೇಕು ಅಂತ. ಇಲ್ಲಿ ನಿಮ್ಗೇನು ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿದೆಯಲ್ಲ ಕರ್ನಾಟಕದಲ್ಲಿ, ಅದು ಪ್ರಾವಿಷನಲ್. ಓಕೆನಾ. ಅದು ಯಾವುದೇ ಥರದ ರಿಯಲ್ ಅಲಾಟ್ಮೆಂಟ್ ಆಗಲ್ಲ, ಸರಿನಾ. ಮತ್ತು ನಿಮಗೆ ಯಾರಿಗೆ ಇವಾಗ ಸೀಟ್ ಸಿಕ್ಕಿದೆ, ನಿಮ್ಗೆ ಆಲ್ಮೋಸ್ಟ್ ಈ ಒಂದು ಸೀಟ್ಗಳು ಕನ್ಫರ್ಮ್ ಆಗಿರುತ್ತೆ. ಮತ್ತು ಇವಾಗ ಏನು ಸೀಟ್ ಅಲಾಟ್ಮೆಂಟ್ ಆಗಿರುತ್ತಲ್ಲ ಅದ್ರ ಮೇಲ್ಗಡೆ ಅಪ್ಗ್ರೇಡ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ನಿಮಗೆ ನೆಕ್ಸ್ಟು ರಿಯಲ್ ಅಲಾಟ್ಮೆಂಟ್ ಆದಾಗ. ಏನಕ್ಕೆ ಅಂದರೆ, ಇಲ್ಲಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಯಾರಿಗೆ ಇವಾಗ MCCಲಿ ಸೀಟ್ ಸಿಗುತ್ತೆ, ಅವಾಗ ನಿಮ್ಗೇನಾದ್ರು MCC ಸೀಟ್ ಇಷ್ಟ ಆಯಿತು ಅಂದರೆ ನಿಮಗೆ ಅವಾಗ ಸೀಟ್ನ ಬಂದು ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದೆ. ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಟೈಮು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇಮಿಡಿಯೇಟಾಗಿ ನೀವು MCCದು ರಿಸಲ್ಟ್ ನೋಡಿದ ತಕ್ಷಣ ನೀವು ಆ್ಯಕ್ಷನ್ನ ತೊಗೋಬೇಕಾಗುತ್ತೆ. ಇಮಿಡಿಯೇಟಾಗಿ ಆಫೀಸ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ, ಸರಿನಾ. ಇಲ್ಲೇನು ಹೇಳ್ತಾ ಇರೋಂದರೆ 20th ಬೆಳಿಗ್ಗೆ 11 ಒಳಗಡೆ ನೀವು ಆಫೀಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಫಾರ್ಮ್ ಕೊಟ್ಬಿಟ್ಟು ಇವಾಗ ಸೀಟ್ ಏನು ಇವಾಗ ಪ್ರೊವಿಷನಲ್ ಲಿಸ್ಟಲ್ಲಿ ನೋಡಿರ್ತೀರಲ್ವ, ಅಥವಾ ರೌಂಡಲ್ಲಿ ಏನು ಸೀಟ್ ಹೋಲ್ಡ್ ಮಾಡ್ಕೊಂಡು ಬಂದಿರ್ತೀರಲ್ವ, ಅದನ್ನ ಇವಾಗ ಕ್ಯಾನ್ಸಲ್ ಮಾಡ್ಕೋಬೇಕು. 20ನೇ ತಾರೀಕು 11 ಗಂಟೆ ಒಳಗಡೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ KAಗೆ ಹೋಗ್ಬಿಟ್ಟು ನಿಮಗೆ MCCಲಿ ಸೀಟ್ ಅಲಾಟ್ಮೆಂಟ್ ಆಗಿರೋ ಒಂದು ಲೆಟರ್ನ ತೋರಿಸ್ಬೇಕಾಗುತ್ತೆ. ಜೊತೆಗೆ ನೀವು 10,000 ರೂಪಾಯಿ ದಂಡ ಕಟ್ಟಿದ್ರೆ ನಿಮಗೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. KA ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. MCCದು ನೆಕ್ಸ್ಟ್ ಪ್ರೊಸೀಜರ್ನ ನೀವು ಕಂಟಿನ್ಯೂ ಮಾಡ್ಕೋಬೋದಾಗಿರುತ್ತೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ತುಂಬಾ ಸಿಂಪಲ್ಲು, ಏನಿಲ್ಲ. ಇವಾಗ MCCಲಿ ಏನು ಮಾಡ್ತಾರೆ ಅಂದರೆ, ಕೆಲವ್ರು ಬಂದ್ಬಿಟ್ಟು KL ಸಿಕ್ಕಿರೋಂಥ ಸೀಟ್ನ ಇವಾಗ ಪ್ರಾವಿಷನಲ್ ಲಿಸ್ಟಲ್ಲಿ ಅದನ್ನ ಕ್ಯಾನ್ಸಲ್ ಮಾಡ್ಕೋತಾರೆ, ಅಥವಾ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದನ್ನ ಕ್ಯಾನ್ಸಲ್ ಮಾಡ್ಕೋತಾರೆ, ಸರಿನಾ. ಅವಾಗ ಏನಾಗುತ್ತೆ ಅಂದರೆ, ಆ ಒಂದು ಸೀಟ್ಸ್ಗಳೆಲ್ಲ ಇವಾಗ ಎಂಟಿ ಆಗುತ್ತೆ. ಆ ಒಂದು ಸೀಟ್ಸ್ಗಳೆಲ್ಲ ಬಂದ್ಬಿಟ್ಟು ತಿರ್ಗಾ ಆಪ್ಷನ್ ರಿಪೋರ್ಟಲ್ಲಿಗೆ ಬರುತ್ತೆ. ಆವಾಗ ತಿರ್ಗಾ ಸಾಫ್ಟ್ವೇರ್ ರನ್ ಮಾಡ್ತಾರೆ. ಜಾಸ್ತಿ ಜನ ಕ್ಯಾನ್ಸಲ್ ಮಾಡ್ಕೋತು ಅಂದರೆ ನಿಮ್ಗೆ ಇವಾಗ ಏನು ಸೀಟ್ ಸಿಕ್ಕಿರುತ್ತಲ್ಲ ಅದಕ್ಕಿಂತ ಮೇಲ್ಗಡೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಸಾಕಷ್ಟು ಜನಕ್ಕೆ ಇವಾಗ ಮಾಪ್ ಅಪ್ ರೌಂಡ್ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಇಲ್ಲಿ ಮಾಪ್ ಅಪ್ ರೌಂಡ್ ಅಂದರೆ ನಿಮಗೆ ತುಂಬಾ ಸಿಂಪಲ್ ಆಗಿರಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೇ ಇರುತ್ತೆ. ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ನೀವು ಎಂಟರ್ ಆಗ್ತೀರಾ. ಮತ್ತು ಎಕ್ಸಿಟ್ ಆಗಬೇಕಾದ್ರೂ ಕೂಡ ಕರೆಕ್ಟಾಗಿ ನೀವು ಎಕ್ಸಿಟ್ ಆಗಬೇಕಾಗುತ್ತೆ. ಇಲ್ಲ ಅಂದರೆ ಮುಂದೆ ನಿಮಗೆ ನೆಕ್ಸ್ಟ್ ಇಯರ್ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀರಾ ಮಾಪ್ ಅಪ್ ರೌಂಡ್ ಆದಮೇಲೆ ಅಂದರೆ ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವು ಪೇಯ್ಡ್ ಮೆಂಬರ್ಶಿಪ್ನ ತೊಗೊಂಡ್ರೆ ಬೆಟರ್ ಆಗಿರುತ್ತೆ, ಇಲ್ಲಾಂದರೆ ಪ್ರಾಪರ್ ನಾಲೆಡ್ಜ್ ಇರಬೇಕಾಗಿರುತ್ತೆ. ಮತ್ತು ಮಾಪ್ ಅಪ್ ರೌಂಡ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ 9th ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ, 18ನೇ ತಾರೀಕು ಅಕ್ಟೋಬರ್ಗೆ ಮುಗಿಯುತ್ತೆ, 23ನೇ ತಾರೀಕು ಅಕ್ಟೋಬರ್ ಅಷ್ಟರಲ್ಲಿ ಲಾಸ್ಟ್ ಜಾಯ್ನಿಂಗ್ ಡೇಟ್ ಆಗಿರುತ್ತೆ. ಮತ್ತು ಸಾಕಷ್ಟು ಜನ ಇವಾಗ ನಿನ್ನೆ ಎಲ್ಲ ಕೂಡ ಒಂದು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿದ್ದಾರೆ, ಸೀಟ್ ಅಲಾಟ್ಮೆಂಟ್ ಆಗದೇ ಇರೋರು. ಯಾಕೆಂದರೆ ಮಾಪ್ ಅಪ್ ರೌಂಡ್ ಅಟೆಂಡ್ ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ. ಇವಾಗ ನೀವೇನಾದರೂ ಒಂದು 12 lakh ಸೀಟ್ಸ್ ನೋಡ್ತಾ ಇರೋ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ಸ್ ನೋಡ್ತಾ ಇರೋ ಅಂದರೆ ಒಂದು ಮೆಂಬರ್ಶಿಪ್ ಕಾಸ್ಟ್ ಅಷ್ಟೊಂದು ನಿಮಗೇನು ಎಫೆಕ್ಟ್ ಆಗಲ್ಲ, ತುಂಬಾ ನಾಮಿನಲ್ ಆಗಿರುತ್ತೆ. ಯಾರು ಇಂಟ್ರೆಸ್ಟ್ ಇರುತ್ತೆ ಅವ್ರು ವಾಟ್ಸಪ್ ಮಾಡಿ, ಬೇಕು ಅಂದರೆ ಮಾತ್ರ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.